ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಕೆ.ವಿ. ಶ್ರೀಧರ್ ಮತ್ತು ಜಗನ್ನಾಥ್ ಕಾಮೇನಹಳ್ಳಿ ಯವರು ಮಾಡುವ ಅನಂತ ವಂದನೆಗಳು. ವಿಶೇಷವೇನೆಂದರೆ ಹಾಸನ ಜಿಲ್ಲಾ ಕಾಮೇನಹಳ್ಳಿಯಲ್ಲಿ ನಮ್ಮ ಊರಿನಲ್ಲಿ ಇಷ್ಟ ಕಾಮ್ಯ ಸೌಮ್ಯಕೇಶವ ಸ್ವಾಮಿಯವರ ಸನ್ನಿಧಾನದಲ್ಲಿ 7ನೇ ವಾರ್ಷಿಕೋತ್ಸವದ ಸಮಾರಂಭ ನಡೆಯಿತು. ಆ ಕಾರ್ಯಕ್ರಮವನ್ನ ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಹಾಕಿದ್ದಾರೆ. ತಾವೆಲ್ಲ ನೋಡಿ ಆನಂದಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಕ್ತ ಬಾಂಧವರಿಗೆ ಮತ್ತು ಪ್ರಿಯ ವೀಕ್ಷಕರಿಗೆ ಕಾಮೇನಹಳ್ಳಿಯ ವಸುಮತಿ ಜಗನ್ನಾಥ್ ಮಾಡುವ ಅನಂತ ವಂದನೆಗಳು. ನಮ್ಮ ಹಾಸನ ಜಿಲ್ಲಾ ಕಾಮೇನಹಳ್ಳಿಯಲ್ಲಿ ದೇವಸ್ಥಾನದಲ್ಲಿ ಶ್ರೀ ಇಷ್ಟ ಸೌಮ್ಯಕೇಶವ ಸ್ವಾಮಿಯವರ ಸನ್ನಿಧಾನದಲ್ಲಿ 7ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೆಯಿತು. ಇಂತಹ ಕಾರ್ಯಕ್ರಮವನ್ನ ನಿಮಗೆ ತೋರಿಸಲು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಹಾಕುತ್ತಿದ್ದಾರೆ. ತಾವೆಲ್ಲ ಕಾರ್ಯಕ್ರಮವನ್ನು ನೋಡಿ ಮನೆಯಲ್ಲೇ ಕುಳಿತು ಆನಂದಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ವಸುಮತಿ ಜಗನ್ನಾಥ್, ಕಾಮೇನಹಳ್ಳಿ ಗ್ರಾಮಸ್ಥರಿಂದ. ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲಾ ಕಾಮೇನಹಳ್ಳಿಯ ದೇವಸ್ಥಾನದ ಶ್ರೀ ಇಷ್ಟಕೇಶವ ಸ್ವಾಮಿಯವರ ಸನ್ನಿಧಾನದಲ್ಲಿ 7ನೇ ವಾರ್ಷಿಕೋತ್ಸವದ ಅಮೋಘವಾದ ಸಂದರ್ಭ ನಡೆಯಿತು. ಅಂತಹ ಸಂದರ್ಭದಲ್ಲಿ ಅರ್ಚಕರಾದಂತಹ ಶ್ರೀರಾಮು ಅವರು ಭಗವಂತನಿಗೆ ಪೂಜೆಯನ್ನ ಮಾಡಿ ಸಕಲ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯದನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಮತ್ತು ಅಮೋಘವಾದಂತಹ ಸುದರ್ಶನ ಹೋಮ ಮತ್ತು ಕಲ್ಯಾಣೋತ್ಸವ, ಗರುಡೋತ್ಸವ, ಹನುಮಂತೋತ್ಸವ ಎಲ್ಲ ಕಾರ್ಯಕ್ರಮ ಅಮೋಘವಾಗಿ ನಡೆಯಿತು. ನಮ್ಮ ಬಹಳ ಎಲ್ಲರಿಗೂ ಅಚ್ಚುಮೆಚ್ಚಿನ ಪ್ರೀತಿಯಿಂದ ಇರುವ ವೇದ ವಿದ್ವಾನ್ ಮುಕುಂದ ಶರ್ಮಾ ಅವರು ಬಂದು ಸುದರ್ಶನ ಹೋಮವನ್ನ ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನ ತಾವೆಲ್ಲರೂ ವಿಡಿಯೋ ಮೂಲಕ ವೀಕ್ಷಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಮಾಮ ಇಷ್ಟ ಕಾಮ್ಯ ಕೇಶವ ಸ್ವಾಮಿಯವರ 7ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ದೇವಸ್ಥಾನ ಶುಚಿಯಾಗಿ ಇರಲಿ ಎಂದು ಇವರು ದೇವಸ್ಥಾನದ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಎಲ್ಲರಿಂದಲೂ ಧನ್ಯವಾದಗಳು. ಹೆಸರು ಮಿಥನ್. ಇವರು ಇಷ್ಟಕಾಮ್ಯ ಕೇಶವ ಸ್ವಾಮಿಯವರ 7ನೇ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಘಂಟಾನಾದದ ಮೂಲಕ ಎಲ್ಲರನ್ನೂ ಸ್ವಾಗತ ಮಾಡುತ್ತಿದ್ದಾರೆ. ಬನ್ನಿ, ಹಾಗಾದರೆ ನಾವೆಲ್ಲ ಹೋಗೋಣ, ದೇವರ ದರ್ಶನವನ್ನ ಮಾಡೋಣ, ಆನಂದಿಸೋಣ, ಶೇರ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡೋಣ. ಬನ್ನಿ, ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ವೆಲ್ಕಮ್ ಟು ಕಾಮೇನಹಳ್ಳಿ ಶ್ರೀ ಇಷ್ಟಕಾಮ್ಯ ಕೇಶವ ಸ್ವಾಮಿಯವರ ಟೆಂಪಲ್. ವಿದ್ವಾನ್ ಮುಕುಂದ ಶರ್ಮಾ ಅವರಿಂದ ಈಗ ಪ್ರಾರಂಭ ಸುದರ್ಶನ ಹೋಮ ನಡೆಯುತ್ತದೆ. ನೋಡೋಣ, ಬನ್ನಿ, ಧನ್ಯರಾಗೋಣ.
ಸುದರ್ಶನ ಹೋಮದ ಪೂರ್ಣ ಕಾರ್ಯಕ್ರಮವನ್ನು ಮತ್ತು ಭಾಗವತ್ ಸಂತರ್ಪಣೆಯನ್ನು ಜಾನಕಿ ಮುರಳಿ ಕಾಮೇನಹಳ್ಳಿಯವರು ಪೂರ್ಣವಾಗಿ ಅವರೇ ನಡೆಸಿಕೊಟ್ಟಿದ್ದಾರೆ. ಎಲ್ಲರೂ ಬಂದು ಸುದರ್ಶನ ಹೋಮದ ದರ್ಶನವನ್ನು ಮಾಡಿ ಆನಂದಪಟ್ಟು ಅವರ ಕುಟುಂಬದವರಿಗೆ ಭಗವಂತ ಸದಾ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಸದಾ ಹೀಗೆ ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಲಿ ಎಂದು ಹಾರೈಸಿದ ಸಮಯವನ್ನು ನಾವು ಕಂಡಿದ್ದೇವೆ. ಹಾಗಾದರೆ ಬನ್ನಿ ಸುದರ್ಶನ ಹೋಮದ ಕಾರ್ಯಕ್ರಮವನ್ನು ನೋಡೋಣವೇ. ಮತ್ತು ನಮ್ಮ ವೇದ ವಿದ್ವಾನ್ ಮುಕುಂದ ಶರ್ಮಾ ಅವರು ಸುದರ್ಶನದ ಹೋಮ ಬಗ್ಗೆ 2 ಮನದಾಳದ ಮಾತನ್ನು ತಿಳಿಸಿದ್ದಾರೆ. ನೋಡೋಣ ಬನ್ನಿ. ನಾವು ಸುದರ್ಶನ ಹೋಮವನ್ನು ನೋಡುತ್ತಿದ್ದೇವೆ, ಆದರೆ ಅದರ ಬಗ್ಗೆ ಕೆಲವು ತಿಳುವಳಿಕೆಯನ್ನು ಕೇಳುವುದಿಲ್ಲ. ಆದರೆ ಇಂದು ಹಾಸನದಲ್ಲಿರತಕ್ಕಂತಹ ವಿದ್ವಾನ್ ಮುಕುಂದ ಶರ್ಮಾ ಅವರು ಸುದರ್ಶನದ ಹೋಮದ ಬಗ್ಗೆ 2 ಹಿತನುಡಿಗಳನ್ನು ಎಲ್ಲರೂ ಕೇಳಿ ತಿಳಿದುಕೊಳ್ಳಿ ಎಂದು ಅವರು ಹೇಳಿದ್ದಾರೆ. ನಾವು ವಿಡಿಯೋ ಮೂಲಕ ನಿಮಗೆ ಹಾಕಿದ್ದೇವೆ, ಒಮ್ಮೆ ಕೇಳಿ. ನೀವು ಎಲ್ಲರಿಗೂ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಚ್.ಎನ್. ಕೇಶವನ್, ಹುಲಿಕಲ್. ತಮ್ಮ ಹೆಸರು ಮುಕುಂದ ಶರ್ಮಾ ಮಾಮ. ಇವತ್ತು ಸುದರ್ಶನ ಹೋಮ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಸಾರ್ವಜನಿಕವಾಗಿ 1-2 ಹಿತವಚನವನ್ನು ತಾವು ಹೇಳಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೇವೆ. ತಮ್ಮ ಹೆಸರು ಬಹಳ ಕೀರ್ತಿ ಪತಾಕಿಯಾಗಿದೆ. ನಮ್ಮ ಅಷ್ಟಗ್ರಾಮದೆಲ್ಲ ನಿಮ್ಮ ಹೆಸರನ್ನೇ ಹೇಳ್ತಾರೆ. ಅದರಿಂದ 2 ಹಿತವಚನವನ್ನು ಹೇಳಿ. ಶರಣಂ ಪ್ರಪದ್ಯೆ ಯೋಂ ತತ್ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಶ್ರೀಮತೆ ಕೃತುನಾಥ ಮಹಾದೇಶಿಕಾಯ ನಮಃ, ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಅನುಗ್ರಹದಿಂದ ಇಲ್ಲಿ ಸುದರ್ಶನ ಹೋಮ ನಡೀತಾ ಇದೆ. ಈ ಹೋಮದ ಅವಶ್ಯಕತೆ ಏನು, ಹೋಮ ಮಾಡಬೇಕಾ, ಯಾತಕ್ಕೋಸ್ಕರ ಹೋಮ ಮಾಡ್ತಾ ಇದ್ದೀವಿ, ಇದರ ಬಗ್ಗೆ ಸುಮ್ಮನೆ ಪರಿಚಯಾತ್ಮಕವಾದ ಕೆಲ ನುಡಿಗಳು ಅಷ್ಟೇನೆ. ಇದು ವಿದ್ವತ್ಪೂರ್ಣವಾದ ಉಪನ್ಯಾಸ ಅಲ್ಲ, ಇದು ಕೇವಲ ಪರಿಚಯ ಎಲ್ರಿಗೂ ತಿಳಿಯೋದಕ್ಕೋಸ್ಕರ ಮಾಡುತ್ತಾ ಇರುವಂತಹ ಒಂದು ಸಂಕ್ಷಿಪ್ತವಾದ ಒಂದು ಮುನ್ನುಡಿಯ ರೀತಿಯಂತಹ ಮಾತುಗಳು ಅಷ್ಟೇ. ಯಜ ದೇವ ಪೂಜಾಯಾಮ್ ಸಂಗತೀಕರಣೆ, ಯಜುದಾಕು ಯಜ್ಞ ಅನ್ನುವಂಥ ಶಬ್ದ ದೇವ ಪೂಜೆ ಸಂಗತೀಕರಣ ಅನ್ನುವ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಉಪಯೋಗಿಸುತ್ತೆ. ಯಜ್ಞ 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 ಅನ್ನೋ ಶಬ್ದ ಎಲ್ಲ ಕಡೆಗೂ ಬರುತ್ತೆ. ನಮ್ಮ ರಾಮಾಯಣ ಮಹಾಭಾರತ ಎಲ್ಲ ಜಾಗದಲ್ಲೂ ಯಜ್ಞಗಳ ಬಗ್ಗೆ ಉಲ್ಲೇಖ ಇದೆ. ದಶರಥ ಮಹಾರಾಜ ರಾಮನನ್ನು ಪಡೆಯಬೇಕಾದರೆ ಪುತ್ರಕಾಮೇಷ್ಟಿ ಯಾಗ, ಯಜ್ಞ, ಅಶ್ವಮೇಧ ಯಜ್ಞ, ಯಾಗ, ಯಜ್ಞ, ಯಾಗ ಪರ್ಯಾಯ ಶಬ್ದಗಳು. ಏನು ಯಜ್ಞ 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 ಅನ್ನೋ ಶಬ್ದ ಅವಾಗ ಉಪಯೋಗಿಸ್ತದಲ್ಲ. ನಾವು ಸಹ ಇವಾಗ ಮಾಡ್ತಾ ಇರೋದು ಸುದರ್ಶನ ಮಹಾಯಜ್ಞ. ಈ ಯಜು ಅನ್ನೋಂಥ ಶಬ್ದ ಇದೆಯಲ್ಲ, ನಾವು ಚತುರ್ವಿಧ ಪುರುಷಾರ್ಥಗಳನ್ನು ಒಪ್ಪಿದಂತಹ ನಮ್ಮ ಋಷಿಮುನಿಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳು ಪ್ರತಿಯೊಬ್ಬರ ಜೀವನದ ಗುರಿಯಾಗಬೇಕು. ಚತುರ್ಥ ಪುರುಷಾರ್ಥ ಮೋಕ್ಷ ಅದು ಅವರವರ ಆಧ್ಯಾತ್ಮಿಕ ಸಾಧನೆಯ ಕೊನೆಯ ಮೆಟ್ಟಿಲು. ಆದರೆ ಆ ಮೋಕ್ಷಕ್ಕೋಸ್ಕರ ಧರ್ಮವನ್ನೇ ಆಗಲಿ, ಅರ್ಥವನ್ನೇ ಆಗಲಿ, ಕಾಮವನ್ನೇ ಆಗಲಿ ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ. ಧರ್ಮಾರ್ಥ ಕಾಮಗಳು ಸಹ ಮೋಕ್ಷಕ್ಕೆ ಸಹಕಾರಿಯಾಗಿ ಇರಬೇಕು ಅನ್ನುವುದು ಋಷಿಮುನಿಗಳ ಒಂದು ಆಶಯ. ಅದಕ್ಕೋಸ್ಕರ ಯಜ್ಞ ಎನ್ನುವ ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ನಮಗೆ ಉಪಕರಣವನ್ನು ಕೊಟ್ಟಿದ್ದಾರೆ. ಪ್ರಜಾಪತಿ ಪುರಾ ಸೃಷ್ಟ ಸಹಯಜ್ಞ ಪ್ರಜಾಸೃತ್ವ ಪುರೋವಾಚ ಮಹೀಪತಿ ಅನೇನ ಪ್ರಸವಿಷ್ಯಧ್ವಂ ಏಷವಃ ಇಷ್ಟಕಾಮ ದುಃಖ.
ಪ್ರಜಾಪತಿ ಮನುಷ್ಯರನ್ನ ಸೃಷ್ಟಿಸಿ ನಿಮ್ಮನ್ನ ಭೂಲೋಕದಲ್ಲಿ ಸಂತೋಷವಾಗಿರಿ ಅಂತ ಕಳಿಸಿದ ಮೇಲೆ ನಮ್ಗೆ ಎಷ್ಟೋ ವಿಷಯಗಳು ಸಿಗಲ್ವಲ್ಲ, ಏನ್ ಮಾಡಬೇಕು ಅಂದ್ರು ಅವಾಗ ಯಜ್ಞ ಅನ್ನೋ ಒಂದು ಸಾಧನವನ್ನ ನಮಗೆ ಕೊಟ್ಟಿದ್ದಾರೆ. ಆ ಯಜ್ಞ ನಮಗೆ ಇಷ್ಟ ಕಾಮ ದುಃಖ ಕಾಮಧೇನು ಹೇಗೆ ನಮಗೆ ಇಷ್ಟಾರ್ಥವನ್ನು ಕೊಡುತ್ತದೆಯೋ ಅದೇ ರೀತಿ ಸಹ ಯಜ್ಞಗಳು ಸಹ ನಮಗೆ ಇಷ್ಟಾರ್ಥವನ್ನು ಕೊಟ್ಟೇ ಕೊಡುತ್ತವೆ. ಮನುಷ್ಯನ ಜೀವನದಲ್ಲಿ ದ್ವಂದ್ವಗಳಿದ್ದೇ ಇದೆ. ಸುಖ ದುಃಖ, ಸಂತೋಷ ಅಥವಾ ಅಸಂತೋಷ, ಪ್ರೀತಿ ದ್ವೇಷ, ದ್ವಂದ್ವ ಹೇತೋ ಕುಲಶೇಖರ ಆಳ್ವಾರ್. ದ್ವಂದ್ವದಿಂದ ಇರುವಂತಹ ನಾವು ಅದ್ವಂದ್ವಕ್ಕೆ ಇವುಗಳನ್ನು ಮೀರಿಯ ಒಂದು ಪರಮ ಆನಂದವನ್ನು ಪಡೆಯೋದಕ್ಕೆ ಹೋಗಬೇಕಾದಂತಹ ಸಾಧನ ಪರಮಾತ್ಮನ ಪೂಜೆ. ಪೂಜೆಗಳನ್ನ ಎಲ್ಲ ರೀತಿಯಲ್ಲೂ ಮಾಡಿದ್ರು ಸಹ ಯಜ್ಞವೂ ಒಂದು ರೀತಿಯ ಪರಮಾತ್ಮನ ಆರಾಧನಾ ರೂಪವಾಗಿ ಇದನ್ನು ಮಾಡಿ ಸರ್ವವನ್ನು ಸಹ ಸಮರ್ಪಣೆ ಮಾಡೋದು. ದುಡಿದಿದ್ದರೆ ಎಲ್ಲವನ್ನೂ ಮನುಷ್ಯ ತಾನೇ ಅನುಭವಿಸೋದಕ್ಕೆ ಆಗೋದಿಲ್ಲ, ಸಮಾಜಕ್ಕೂ ಕೊಡಬೇಕು. ಪಿತೃಗಳಿಗೆ, ದೇವತೆಗಳಿಗೆ ಎಲ್ಲರಿಗೂ ಸಮರ್ಪಿಸಿ ನಾವು ದೇವತೆಗಳಿಗೆ ಸಮರ್ಪಿಸಿ ಉಳಿದ ಶೇಷವನ್ನ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಎನ್ನುವ ಭಾವನೆಯಿಂದ ಸ್ವೀಕರಿಸಬೇಕು. ಅಂದ್ರೆ ಈ ಯಜ್ಞ ಪರಮಾತ್ಮನಿಗೆ ಆಹುತಿ ಕೊಟ್ಟು ಯಜ್ಞ ಶಿಷ್ಟಾಶಿನಃ, ಯಜ್ಞವನ್ನು ಮಾಡಿ ಅದರ ಪರಮಾತ್ಮನ ಶಿಷ್ಟವನ್ನು ಅಂದ್ರೆ ಯಜ್ಞದಿಂದ ಉಳಿದದ್ದನ್ನ ಅಂದ್ರೆ ನಾವು ಯಜ್ಞವನ್ನು ಮಾಡಿ ಉಳಿಸಿಕೊಂಡಿದ್ದನ್ನ ಅನುಭವಿಸೋದಿದೆಯಲ್ಲ, ಅದು ನಮ್ಮ ಸಾತ್ವಿಕವಾದ ಜೀವನಕ್ಕೆ ಒಂದು ಶಕ್ತಿಯನ್ನು ಉಂಟು ಮಾಡುತ್ತದೆ. ಆದ್ರಿಂದ ಇಂತಹ ಯಜ್ಞ ಯಾಗಾದಿಗಳನ್ನ ಪದೇ ಪದೇ ನಡೆಸ್ತಾ ಇದ್ರೆ ದೇಶದಲ್ಲಿ ಸುಭಿಕ್ಷತೆಯೂ ಉಂಟಾಗುತ್ತದೆ ಮತ್ತು ಸರ್ವ ಜನರು ಒಂದು ರೀತಿಯ ಸಂತೋಷದಿಂದ ಭಾಗವಹಿಸಿ ಎಲ್ಲ ವಿಧವಾದಂತಹ ಒಂದು ಜ್ಞಾನವನ್ನು ಪಡೆಯಬಹುದು. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ತಾಪ ನಮಗಿರುತ್ತೆ. ತಾಪತ್ರಯ ಅಂತ ಮಾತು ತೋರಿಸ್ತೀವಿ ನಾವು. ತಾಪತ್ರಯಗಳು ಯಾವುದು ಅಂತ ಕೇಳಿದ್ರೆ ಆದಿಭೌತಿಕ ಅಂದ್ರೆ ನಮಗೆ ಪಂಚಭೂತಗಳಿಂದ ಉಂಟಾಗುವಂತಹ ತಾಪಗಳು ಆದಿಭೌತಿಕ. ಆದಿದೈವಿಕ ನಮಗೆ ಇದ್ದಕ್ಕಿಂತ ದೇಶದಲ್ಲಿ ಏನೇನೋ ಪ್ರಕ್ಷೋಭಗಳು ಉಂಟಾಗುವಂತಹ ಆದಿದೈವಿಕ. ಇದಲ್ಲದೆ ಆಧ್ಯಾತ್ಮಿಕ. ಇಂತಹ ತಾಪತ್ರಯಗಳ ದೂರೀಕರಣಕ್ಕೋಸ್ಕರ ನಾವು ಎಲ್ಲ ವೇದದ ಕೊನೆಯಲ್ಲೂ ಓಂ ಶಾಂತಿ 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 3 ಸತಿ ಯಾಕೆ ಹೇಳಬೇಕು ಅಂದ್ರೆ 3 ವಿಧವಾದಂತಹ ತಾಪತ್ರಯಗಳ ಉನ್ಮೂಲನೆ ಆಗಲಿ ಹೋಗಲಿ ಅನ್ನುವ ದೃಷ್ಟಿಯಿಂದ ಈ ರೀತಿಯ ಶಾಂತಿ ಕರ್ಮಗಳನ್ನು ಆಚರಿಸ್ತೀವಿ. ಪದೇ ಪದೇ ಇಂತಹ ಶಾಂತಿ ಕರ್ಮಗಳ ಆಚರಣೆಯಿಂದ ನಮಗೆ ನಮ್ಮ ದೇಹದಲ್ಲಿ ತಿಳಿಯದೇ ಇರುವಂತಹ ಯಾವುದೋ ಕಾಯಿಲೆಯ ಬೀಜ ಇರಬಹುದು. ನಾವು ಆರೋಗ್ಯವಾಗಿ ಕಾಣಬಹುದು ಹೊರಗಡೆಗೆ, ಒಳಗಡೆ ಯಾವುದೋ ಕಣದಲ್ಲಿ ಬರ್ಬೋದು. ಆದರೆ ಇಂತಹ ಬೀಜ ರೂಪದಲ್ಲಿರುವಂತಹ ಎಷ್ಟೋ ವಿಧವಾದಂತಹ ಅನಿಷ್ಟಗಳ ನಿವಾರಣೆಗೆ ಪರಮಾತ್ಮನ ಉಪಾಸನೆ. ನಾವು ಶ್ರೀಂ ಹ್ರೀಂ ಐಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಅಂತ ಕೃಷ್ಣನನ್ನು ಹೇಳಿ ನಮ್ಮ ಎಲ್ಲವನ್ನು ಹೋಗಲಾಡಿಸಿ ಒಳಗಡೆ ಬೀಜ ರೂಪದಲ್ಲಿ ಯಾವುದಾದರೂ ಕಾಯಿಲೆ ರೂಪದಲ್ಲಿ ಇದ್ರೂ ಸಹ ಅದನ್ನು ಹೋಗಲಾಡಿಸಿ ನಮಗೆ ಸತ್ ಅಂದರೆ ಒಳ್ಳೆಯದನ್ನು ಉಂಟು ಮಾಡುವಂತ ಕೇಳಿಕೊಳ್ಳುವಂತಹ ಒಂದು ಮಹಾಯಜ್ಞ. ನಮ್ಮ ಶ್ರೀವೈಷ್ಣವ ಸಿದ್ಧಾಂತದಲ್ಲಿ ವಿಶೇಷವಾಗಿ ಪರಮಾತ್ಮನನ್ನ ಕೇಳ್ಕೋಬೇಕು ಅನ್ನೋದೇನು ಇಲ್ಲ. ಆಸೆ ಪಟ್ಟು ಏನು ಪರಮಾತ್ಮನ ಗೊತ್ತಿಲ್ಲದೆ ಇರೋದಿದೆಯಾ, ನಮ್ಗೆ ಏನ್ ಕೊಡ್ಬೇಕು ಅನ್ನೋದು ಕೊಡೋದು ಗೊತ್ತಿದ್ರು ಸಹ ನಾವು ತ್ರಿವಿಧಾಹ ಭಜಂತೆ ಮಾಂ ಮೂಢಾಸುಕೃತಿನು ಅರ್ಜುನ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಜ್ಞಾನಿ ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಪುರುಷ ಭಜಂತೆ ಮಾಂ. 4 ಥರದ ಮನುಷ್ಯರು ನಮ್ಮನ್ನು ಪೂಜಿಸ್ತಾರೆ. ಅದರಲ್ಲಿ ಆರ್ತಃ ದುಃಖದಿಂದ ಅಂದ್ರೆ ಕಷ್ಟಪಡ್ತಾ ಇರೋನು ಆರ್ತಃ, ಜಿಜ್ಞಾಸು ತಿಳಿಯಬೇಕು ಏನೋ ತಿಳ್ಕೋಬೇಕು ಅಂತ ಆಸೆ ಪಡುವನು ಜಿಜ್ಞಾಸು, ಅರ್ಥಾರ್ಥಿ ಜೀವನದಲ್ಲಿ ಹೆಚ್ಚು ವೈಭವವನ್ನು ಪಡಿಬೇಕು ಹೇಳಿ ಕೊನೆಗೆ ಜ್ಞಾನಿ ಚ ಭರತರ್ಷಭ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಅಂತ ಚತುರ್ವಿಧ ಪುರುಷ ಅರ್ಥ. ಆದ್ರಿಂದ ಆರ್ತರೂ ಸಹ ಆತನ ಎಲ್ಲ ಕಷ್ಟವನ್ನು ಹೋಗಲಾಡಿಸಿ ಎನ್ನುವ ರೀತಿಯ ಪ್ರಾರ್ಥನೆ ರೂಪಕ ಈ ರೀತಿಯ ಸುದರ್ಶನ ಮಹಾಯಜ್ಞ. ನಾವು ಬಹಳ ಯಜ್ಞಗಳನ್ನು ನಡೆಸ್ತಾ ಇದ್ದವರು ಯಜ್ಞ ಈಗ
ತಮ್ಮ ವ್ಯಾಪ್ತಿಯಲ್ಲಿ ಇಲ್ಲದೆ ಇರೋದ್ರಿಂದ ಆ ಯಜ್ಞಕ್ಕೆ ಒಂದು ರೀತಿ ಸಂವಾದಿಯಾಗಿ ಯಜ್ಞ ರೂಪದಲ್ಲಿ ಈ ಸುದರ್ಶನ ಮಹಾಯಜ್ಞವನ್ನ ಪರಮಾತ್ಮನಿಗೆ ಆರಾಧನೆಯ ರೂಪವಾಗಿ ನಾವು ಮಾಡ್ತಾ ಇದ್ದೀವಿ. ಇದರಿಂದ ಸಮಸ್ತರಿಗೂ ಸತ್ ಒಳ್ಳೆಯದು ಕಲ್ಯಾಣ ಪರಂಪರೆಗಳು ಉಂಟಾಗಿ ಅವರ ಜೀವನ ಸುಖೀಕರವಾಗಿ ಸುಖದಿಂದ ಬರಲಿ. ಮುಂದೆ ಮುಂದೆ ಅವರ ಜೀವನ ಆಧ್ಯಾತ್ಮಿಕ ಪ್ರಗತಿಯ ಪಥದಲ್ಲಿ ಸಾಗಲಿ ಅನ್ನುವುದು ಈ ಮಹಾಯಜ್ಞದ ಉದ್ದೇಶ. ಇದನ್ನು ಹೇಳಿ ಇದರ ಪರಿಚಯ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ಇದರ ಬಗ್ಗೆ ತಿಳಿಯಬೇಕಾದವರು ತಿಳಿದವರ ಹತ್ರ ಕೇಳಿದ್ರು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳಿ, ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. ಧನ್ಯವಾದಗಳು. ಆಶಾಸ್ತೇಯಂ ಯಜಮಾನೋಸೌ ಆಯುರಾಶಾಸ್ತೆ ಸ್ವಪ್ರಜಾಸ್ತಮಾಶಾಸ್ತೆ ಸಕಲಮನಸ್ಯಮಾಶಾಸ್ತೆ ದಿವ್ಯಂ ಧಾಮಾಶಾಸ್ತೆ ಯಮನೈನ ಹವಿಷಾಶಾಸ್ತೆ ತದಸ್ಯಾತ್ ತದಜ್ಞಾತ್ ತದಸ್ಮೈ ದೇವಾದಾಸಂತಾಂ ತದಗ್ನೈ ದೇವೋ ದೇವೇಭ್ಯೋ ವನತೆ ವಯಮಗ್ನೇರ್ಮಾನುಷಾಃ ಯುಕ್ತಂಚ ಭೀತಂಚ ಉಪೇತನೋದ್ಯಾವಾ ಪೃಥಿವೀ ಅಗುಂಹಸತ್ಪಾತಾಂ ಇಹ ಗತಿರ್ಮಾಮಸ್ಯೇದಂಚ ನಮೋ ಭಾಗವತರಿಗೆ ನಮ್ಮ ಧನ್ಯವಾದಗಳು ಮಮ್ಮ. ಕೇಶವ ಪ್ರೀತ್ಯರ್ಥ ಸರ್ವದೇವತಾತ್ಮಕ ಶ್ರೀ ಮಹಾಸುದರ್ಶನ ಹೋಮ ದೇವಿಃ ಆಚಾರ್ಯೇನ ಧಾರಯಿತು ಯೋಗ್ಯತಾ ಸಿದ್ಧಂ ಪಾವನಪ್ರಹಾಣ संकल्प उत्तरायणे
सप्तपर्षे पञ्चमुनां अस्यां शुभदिनौ सर्वेषां सर्व पापक्षय द्वारा मम समस्त मंगलावाप्यर्थं मे महासुदर्शन होमं करिष्ये महासुदर्शन होमांगं द्रव्य शुद्ध्यर्थं पुण्यावाचनं च करिष्ये पुण्याहांगं चतुरो ब्राह्मणां गोयष्ये भगवतो पदेन भगवतो वेदेन भगवद्गीता भगवत्कर्मणा भगवत्कर्मविष्यामि भगवानेव स्वकीयाभ्य स्वरूपस्थिति प्रवृत्ति वेकरतेन स्वकीयेन्द्रिया प्रकरणे भगवदेक प्रयोजनाय सर्वभूतका समवेति महासुदर्शन होमाय कर्म स्वप्नैव प्रीतये तदेव कारयति Thank you.
Thank you.